ನಮಸ್ಕಾರ. ಮನೆ ಗೃಹಿಣಿ ಚಾನಲ್ಗೆ ಪ್ರೀತಿಯ ವೀಕ್ಷಕರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ದಿನ ಅಕ್ಕಿ ಅವಲಕ್ಕಿನ ಬಳಸದೆ ಹತ್ತಿಯಷ್ಟೇ ಮೃದುವಾದಂತಹ ಹಾಗೇನೆ ತುಂಬಾನೇ ಶುಭ್ರವಾದಂತಹ ಬಿಳಿ ಬಣ್ಣದ ರವೆ ಇಡ್ಲಿ ರೆಸಿಪಿ, ಹೋಟೆಲ್ ರೀತಿಯಂತೆ ಸಾಫ್ಟ್ ಆಗಿರುವಂತಹ ಈ ರವೆ ಇಡ್ಲಿ ರೆಸಿಪಿ ಸುಲಭವಾದಂತಹ ವಿಧಾನದಲ್ಲಿ ಮನೆಯಲ್ಲಿ ಯಾವ ಥರ ಮಾಡ್ಕೊಳ್ಬೋದು ಅಂತ ಇವತ್ತಿನ ರೆಸಿಪಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಇಲ್ಲಿ ಒಂದು ಪಾತ್ರೆಗೆ ಈ ಬಟ್ಲ ಅಳತೆಯಲ್ಲಿ ಅರ್ಧ ಬಟ್ಲಾಗುವಷ್ಟು ಉದ್ದಿನ ಬೇಳೆಯನ್ನು ಹಾಗೇನೆ ಒಂದು 3 ಚಮಚ ಆಗುವಷ್ಟು ಸಬ್ಬಕ್ಕಿ ಸಾಬುದಾಣಿನ ಸೇರಿಸಿ ಚೆನ್ನಾಗಿ ಒಂದೆರಡು ಸತಿ ವಾಶ್ ಮಾಡಿ ಇವೆರಡನ್ನು ಕೂಡ 4 ರಿಂದ 5 ಗಂಟೆಗಳ ಕಾಲ ನೆನೆಸಿ ತಗೊಳ್ತಾ ಇದ್ದೀನಿ. ಸಾಬುದಾಣಿನ ಹಾಕೋದ್ರಿಂದ ಇಡ್ಲಿ ತುಂಬಾನೇ ಬಿಳಿ ಬಿಳಿಯಾಗಿ ಚೆನ್ನಾಗಿ ಬರುತ್ತೆ, ಹಾಗೇನೆ ಸಾಫ್ಟ್ ಆಗು ಕೂಡ ರೆಡಿ ಆಗುತ್ತೆ. ನಂತರ 1 ಬಟ್ಲಾಗುವಷ್ಟು ಅನ್ನನ ಸೇರಿಸ್ತಾ ಇದ್ದೀನಿ. ಇಡ್ಲಿ ಮಾಡಬೇಕಾದ್ರೆ ಅವಲಕ್ಕಿ ಬದಲಿಗೆ ಅನ್ನನ ಬಳಸಿ ನೋಡಿ, ತುಂಬಾ ಮೃದುವಾದಂತಹ ಇಡ್ಲಿನ ರೆಡಿ ಮಾಡ್ಕೊಳ್ಬಹುದು. ಇವಾಗ ಉದ್ದಿನಬೇಳೆ ನೆನೆಸಿರುವಂತಹ ನೀರನ್ನೇ ಸೇರಿಸ್ತಾ ಆದಷ್ಟು ಇದನ್ನು ಪೂರ್ತಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೆನೆಸಿರ್ತಕ್ಕಂಥ ನೀರನ್ನು ಬಳಸೋದ್ರಿಂದ ಫರ್ಮೆಂಟೇಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಈ ಥರ ನಾನು ಸ್ವಲ್ಪ ಫ್ಲಫಿಯಾಗಿ ಪೂರ್ತಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಈ ಥರ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಫರ್ಮೆಂಟೇಷನ್ ಕೂಡ ಚೆನ್ನಾಗಾಗುತ್ತೆ, ಹಾಗೆಯೇ ಇಡ್ಲಿ ಕೂಡ ತುಂಬಾ ಮೃದುವಾಗಿ ಬರುತ್ತೆ. ಇದನ್ನು ಒಂದು ಪಾತ್ರೆಗೆ ಸೇರಿಸಿ ನಂತರ ಈ ಕಡೆ ಇನ್ನೊಂದು ಪಾತ್ರೆಗೆ ಯಾವ ಬಟ್ಲಲ್ಲಿ ನಾನು ಉದ್ದಿನಬೇಳೆನ ನೆನೆಸಿದ್ನೋ ಅದೇ ಬಟ್ಲ ಅಳತೆಯಲ್ಲಿ 3 ಬಟ್ಲಾಗುವಷ್ಟು ರವೆನ ತಗೊಂಡಿದ್ದೀನಿ. ಇದು ಇಡ್ಲಿ ರವೆ. ಇದನ್ನು ನಾವು ನೀರಿನಲ್ಲಿ ನೆನೆಸಬೇಕು ಅಂತೇನಿಲ್ಲ, ಒಂದು ಸತಿ ನೀರು ಹಾಕಿ ಚೆನ್ನಾಗಿ ಇದನ್ನು ವಾಶ್ ಮಾಡಿ ತಗೊಂಡ್ರೆ ಸಾಕು. ಸ್ವಲ್ಪ ಧೂಳಿನ ಪ್ರಮಾಣ ಏನಾದರೂ ಇದ್ದರೆ ಅಂತ ಈ ಥರ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಇದನ್ನು ವಾಶ್ ಮಾಡಿಕೊಂಡು ನಂತರ ನೋಡಿ ಈ ಥರ ಕೈನಿಂದ ಹಿಂಡಿ ಎಕ್ಸ್ಟ್ರಾ ಇರುವಂಥ ನೀರನ್ನು ತೆಗೆದುಬಿಟ್ಟು ಮುಂಚೆನೇ ರುಬ್ಬಿರ್ತಕ್ಕಂಥ ಉದ್ದಿನಬೇಳೆ ಮಿಶ್ರಣಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇಡ್ಲಿ ರವೆನ ನಾವು ನೀರಿನಲ್ಲಿ ನೆನೆಸೋದಕ್ಕಿಂತ ಈ ರುಬ್ಬಿರ್ತಕ್ಕಂಥ ಉದ್ದಿನ ಬೇಳೆನಲ್ಲಿ ಹಾಕಿ ಇಡೀ ರಾತ್ರಿ ನೆನೆಸಿ ತಗೊಂಡ್ರೆ ಇಡ್ಲಿ ಸೂಪರಾಗಿ ರೆಡಿ ಆಗುತ್ತೆ. ರವೆನೆಲ್ಲ ಪೂರ್ತಿಯಾಗಿ ಸೇರಿಸಾದ್ಮೇಲೆ ಚೆನ್ನಾಗಿದನ್ನು 3 ರಿಂದ 4 ನಿಮಿಷಗಳವರೆಗೆ ಚೆನ್ನಾಗಿದನ್ನು ಈ ಥರ ನಾವು ಕೈನಿಂದ ಅಥವಾ ಸ್ಪೂನ್ನಿಂದ ಬೀಟ್ ಮಾಡೋದ್ರಿಂದ ಹಿಟ್ಟು ಹಗುರಾಗಿ ಬೆಳಗ್ಗೆವರೆಗೂ ಫರ್ಮೆಂಟೇಷನ್ ಅನ್ನೋದು ಕೂಡ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಕನ್ಸಿಸ್ಟೆನ್ಸಿನೂ ಕೂಡ ನೋಡ್ತಾ ಇರ್ಬೋದು, ತೀರಾ ತೆಳುವಾಗೂ ಇರಬಾರ್ದು, ಈ ಥರ ಸ್ವಲ್ಪ ಗಟ್ಟಿ ಅದಕ್ಕೇ ಇರಬೇಕು. ಉಪ್ಪೇನು ಹಾಕದೇನೆ ಹಾಗೆಯೇ ಇದನ್ನು ಇಡೀ ರಾತ್ರಿ ಫರ್ಮೆಂಟೇಷನ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ಇಲ್ಲಿ ಇವಾಗ ಬೆಳಿಗ್ಗೆ ನಾನು ನೋಡ್ತಾ ಇದ್ದೀನಿ ಫರ್ಮೆಂಟೇಷನ್ ಅನ್ನೋದು ತುಂಬ ಚೆನ್ನಾಗಿ ರೆಡಿಯಾಗಿದೆ. ಒಂದು 3 ಚಮಚದಷ್ಟು ಸಾಬುದಾಣಿ ಹಾಗೆಯೇ 1 ಬಟ್ಲಾಗುವಷ್ಟು ಅನ್ನನ ಸೇರಿಸೋದ್ರಿಂದ ಫರ್ಮೆಂಟೇಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ. ನೋಡ್ತಾ ಇದ್ರಲ್ಲ ಯಾವ ಥರ ಫರ್ಮೆಂಟೇಷನ್ ಅನ್ನೋದು ರೆಡಿಯಾಗಿದೆ ಅಂತ. ಇವಾಗ ಇದನ್ನು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮತ್ತೆ ಇದನ್ನು ಒಂದು ಸತಿ ಮಿಕ್ಸ್ ಮಾಡಿಕೊಂಡ್ರೆ ಇಡ್ಲಿ ಮಾಡೋದಕ್ಕೆ ಹಿಟ್ಟು ಇವಾಗ ರೆಡಿಯಾಗಿದೆ. ಅನ್ನ ಬೇಡ ನಮಗೆ ಅನ್ನೋರಾದರೆ ಅನ್ನದ ಬದಲಿಗೆ ನೀವು ಅವಲಕ್ಕಿನೇ ಕೂಡ ಗ್ರೈಂಡ್ ಮಾಡಿ ತಗೊಳ್ಬೋದು. ಇಲ್ಲಿ ನಾನು ಮತ್ತೆ ನೀರೇನು ಹಾಕಿಲ್ಲ, ಇಡ್ಲಿ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ. ಇಲ್ಲಿ ಇಡ್ಲಿ ಪ್ಲೇಟಿಗೆ ಎಣ್ಣೆನ ಅಪ್ಲೈ ಮಾಡಿ ಈ ಒಂದು ಬ್ಯಾಟರ್ನ ಸೇರಿಸ್ತಾ ಇದ್ದೀನಿ. ಫರ್ಮೆಂಟೇಷನ್ ಅನ್ನೋದು ಚೆನ್ನಾಗಾದರೆ ಸೋಡಾ ಕೂಡ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಈ ಕಡೆ ಸ್ಟವ್ನ ಆನ್ ಮಾಡಿ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಗೆ ಹುಣಸೆ ಹಣ್ಣನ್ನು ಸೇರಿಸಿ ನೀರು ಕೂಡ ಚೆನ್ನಾಗಿ ಕಾದಿತ್ತು. ನಂತರ ಒಂದೊಂದೇ ಇಡ್ಲಿ ಪ್ಲೇಟನ್ನು ಸೇರಿಸ್ತಾ ಮುಚ್ಚಳದಿಂದ ಮುಚ್ಚಿ ಮೀಡಿಯಂ ಫ್ಲೇಮ್ನಲ್ಲಿ ಒಂದು 10 ನಿಮಿಷಗಳ ಕಾಲ ಬೇಯಿಸಿ ತಗೊಳ್ತಾ ಇದ್ದೀನಿ. ಇಲ್ಲಿ ಒಂದು 10 ನಿಮಿಷ ಆದಮೇಲೆ ಮುಚ್ಚಳನ ತೆಗೆದು ಇಡ್ಲಿ ಬೆಂದಿದೆ ಅಲ್ವಂತ ಸ್ವಲ್ಪ ನೀವು ಮುಟ್ಟಿ ನೋಡ್ಬೋದು, ಹಾಗೆಯೇ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತಲೂ ಕೂಡ ನೋಡ್ಬೋದು. ಎಲ್ಲ ಪ್ಲೇಟನ್ನು ಇವಾಗ ಒಂದೇ ಸತಿಗೆ ತೆಗೆದು ಸ್ವಲ್ಪ ಲೈಟಾಗಿ ಬಿಸಿ ಕಡಿಮೆ ಆಗೋವರೆಗೂ ಇದನ್ನು ಸ್ವಲ್ಪ ಹೊತ್ತು ಬಿಡಬೇಕಾಗುತ್ತೆ. ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ತೆಕ್ಕೊಂಡ್ರೆ ಇಡ್ಲಿ ಪ್ಲೇಟಿಗೆ ಅಂಟದೇನೆ ಈಸಿಯಾಗಿ ನಾವು ತೆಕ್ಕೊಳ್ಬಹುದು. ನೋಡ್ತಾ ಇದ್ರಲ್ಲ ಯಾವ ಥರ ಇಡ್ಲಿ ಅನ್ನೋದು ರೆಡಿಯಾಗಿದೆ ಅಂತ. ಸಬ್ಬಕ್ಕಿ ಅಥವಾ ಸಾಬುದಾಣಿನ ಹಾಕೋದ್ರಿಂದ ಇಡ್ಲಿ ತುಂಬಾ ಬಿಳಿಯಾಗಿ ಹಾಗೆಯೇ ಸಾಫ್ಟ್ ಆಗಿರುವಂತಹ ಇಡ್ಲಿ ರೆಡಿ ಆಗುತ್ತೆ. ನೋಡ್ತಾ ಇದ್ರಲ್ಲ ಯಾವ ಥರ ಸ್ಪಂಜ್ ರೀತಿಯಲ್ಲಿ ಇಡ್ಲಿ ರೆಡಿಯಾಗಿದೆ ಅಂತ.
ಈ ಥರ ಇಡ್ಲಿನ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಇಲ್ಲಿ ನಾನು ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೀನಿ. ಸ್ವಲ್ಪ ಸಾಬುದಾಣಿ ಹಾಗೆಯೇ ಒಂದು ಸ್ವಲ್ಪ ಅನ್ನನ ಬೆರೆಸಿ ಈ ಥರ ಸಾಫ್ಟ್ ಆಗಿರುವಂಥ ರವೆ ಇಡ್ಲಿನ ಟ್ರೈ ಮಾಡಿ ನೋಡಿ. ಯಾವ ಹೋಟೆಲ್ ರವೆ ಇಡ್ಲಿಗಿಂತನೂ ಕೂಡ ರುಚಿಯಲ್ಲೂ ಕೂಡ ಕಡಿಮೆ ಇರೋದಿಲ್ಲ. ಹಾಗೆಯೇ ಮಲ್ಲಿಗೆ ಅಂತ ಮೃದುವಾದಂಥ ರವೆ ಇಡ್ಲಿನ ಸುಲಭವಾದಂಥ ವಿಧಾನದಲ್ಲೇ ಮನೆಯಲ್ಲೇ ನಾವು ಮಾಡ್ಕೊಳ್ಬೋದು. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.